ಸ್ವಾಮಿ ಅವರು ಬರ್ತಡೇ. ಆ ಬರ್ತಡೇಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಪ್ರೀತಿಯನ್ನು ಯಾರಿಗಾದ್ರೂ ಕೊಡಬೇಕು. ಇಲ್ಲಿ ಇಟ್ಕೊಂಡ್ರೆ ನಾವು ಬರ್ತಡೇ ನಮಗೆ, ಇಲ್ಲಿ ಕೊಟ್ಟರೆ ಅವ್ರದ್ದೇ. ಅದರ ಈ ಪ್ರೀತಿಯನ್ನು ನಾವು ಎಲ್ಲ ಕಡೆನೇ ಕೊಡ್ತಾ ಇದ್ದೀವಿ. ಯಾರಿಗೆ ಬೇಕೋ ಅವರು ತಗೊಳ್ತಾರೆ, ಯಾರಿಗೆ ಬೇಡ ಅಂದರೆ ಬಿಸಾಕ್ಬಿಡ್ತಾರೆ. ಬಿಸಾಕಿದ್ರು ಇವಾಗ ದಾರಿಯಲ್ಲಿ ಒಂದು 100 ರೂಪಾಯಿ, ತಾತಾಗ ಒಂದು 100 ರೂಪಾಯಿ ಕೊಟ್ಟರೆ ಅವ್ರು 100 ರೂಪಾಯಿ ಬೇಕಂದ್ರೆ ತಗೊಳ್ತಾರೆ. ಇಲ್ಲ ಕೊಟ್ಟವರು ಅವರು ಅವ್ರ ಹತ್ರ ಇಸ್ಕೋಬಾರ್ದು ಅಂತ ಹಿಂಗೆ ಮಾಡಿಬಿಟ್ಟು 100 ರೂಪಾಯಿ ಕೆಳಗಡೆ ಹಾಕ್ಬಿಟ್ರೆ ಯಾರಾದ್ರೂ ಒಬ್ಬ ಬರ್ತಾನೆ, ಹಸಿವಾಗಿ ಬರ್ತಾನೆ, ಊಟಕ್ಕೆ ಏನಿಲ್ಲ ಅಂತ ಬರ್ತಾನೆ, ಯಾರೋ ಅವ್ರು ಬರ್ತಾರೆ, ಅವ್ರಿಗೆ 100 ರೂಪಾಯಿ ಸಿಕ್ಕೊಳ್ಳುತ್ತೆ. ಇವರು ಆ ಪ್ರೀತಿಯನ್ನ ಹಿಂಗೆ ಮಾಡಿ ಕೆಳಗಡೆ ಹಾಕಿದ್ದು ಯಾರೋ ಒಬ್ಬರಿಗೆ ಬೇಕಾಗಿರೋ ಸಮಯದಲ್ಲಿ ಅದು ಸಿಕ್ಬಿಡುತ್ತೆ. ಆ 100 ರೂಪಾಯಿ ನಿನಗಾದ್ರೂ ಪ್ರಯೋಜನ ಆಗುತ್ತೆ, ಇಲ್ಲಾಂದ್ರೆ ಯಾರಿಗಾದ್ರೂ ಪ್ರಯೋಜನ ಆಗುತ್ತೆ. ಆ 100 ರೂಪಾಯಿ ವೇಸ್ಟ್ ಆಗಲ್ಲ. ಹಿಂಗೆ ಮಾಡಿದ್ರೂ ವೇಸ್ಟ್ ಆಗಲ್ಲ. ಅರ್ಧ ಹೋಗೋದ್ರೂ ಟೇಪ್ ಮಾಡಿ ಏನಾದ್ರು ಇಸ್ಕೋಬಹುದು. ಆ ಥರಣ ಈ ದೇವರ ಪ್ರೀತಿ ಎಲ್ಲಿ ಹಾಕಿದ್ರೂ ವೇಸ್ಟೇ ಆಗೋದಿಲ್ಲ. ಇವಾಗ ನಿಮ್ಮ ಹತ್ರ ಇಷ್ಟು ವರ್ಷ 2 ವರ್ಷನ ಆಗ್ತಾ ಇದೀವಿ. ನೀವು ಅದು ಆ ಪ್ರೀತಿ ಅದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ರೆ ಖಂಡಿತವಾಗಿ ಆ ಪ್ರೀತಿ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಯೂಸ್ ಆಗುತ್ತೆ, ಇಲ್ಲ ನಿಮ್ಮ ಫ್ರೆಂಡ್ಗೆ ಯೂಸ್ ಆಗುತ್ತೆ. ಇವಾಗ ಅಜ್ಜಿ ಒಬ್ರು ಬಂದು ಹೇಳಿದ್ರು, ನನಗೆ ಬೇಜಾರಾಗಿಬಿಡ್ತು. ಯಾಕಂದ್ರೆ ಅವ್ರದ್ದು ಲೇಡೀಸ್ ಎಲ್ಲ ಆಯಿತು, ಇವಾಗ ಅವ್ರ ರೇಷನ್ ಎಲ್ಲ ಏನಿಲ್ಲ, ಇದು ನಿಮ್ಮ ಹತ್ರನೇ ತಗೊಂಡು ಬಂದಿಟ್ಟಿದ್ದು. ಇವಾಗ ಏನು ಕೊಟ್ಟು ಕಳಿಸಿಲ್ಲ ಅಂದರೆ ನಮಗೆ ಬೇಜಾರು. ಆದ್ರೂ ಅವ್ರು ಕೆಳಗಡೆ ಬಂದಿದ್ರು, ನಾವು ಅದಕ್ಕೋಸ್ಕರ ಬಂದಿಲ್ಲ. ನಾವು ಬಂದಿರೋದು ಈ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ನನ್ನ ಮಗುಗೆ ನೀವು ಪ್ರಾರ್ಥನೆ ಮಾಡೋ ಆದಮೇಲೆ ಇವಾಗ ಅವಳು ಊಟ ಮಾಡ್ತಾಳೆ, ಹಾಲು ಕುಡಿತಾಳೆ, ಚೆನ್ನಾಗಿದ್ದಾಳೆ. ಅವತ್ತು ಒಂದಿನ ತಾತ ಫೋನ್ ಮಾಡಿದ್ರು ನನಗೆ ನೈಟು, ಈ ಥರ ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿ ಅಂತ ಹೋಗಿದ್ದೀವಿ, ಕೋಲಾರ್ಗೆ ಆಪ್ರೇಷನ್ ಆಗಿದೆ, ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಳ್ಳಿ ಸರ್ ಅಂತ ನನಗೆ ಹೇಳಿದ್ರು, ನಮ್ಮ ವೈಫ್ಗೆ ಹೇಳಿದ್ರು. ನಾವು ನಾರ್ಮಲಾಗಿ ನಾವು ಫ್ಯಾಮಿಲಿ ಪ್ರೈರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹಂಗೆ ಮಾಡ್ಕೊಂಡೇ ಐತೆ. ಇವಾಗಲೇ ಗೊತ್ತಾಯ್ತು ಅವ್ರ ತಾಯಿ ಅಂತ, ನಮ್ಗೆ ಗೊತ್ತಿಲ್ಲ. ದೇವ್ರು ನಿಮ್ಮ ಮಗನ ಚೆನ್ನಾಗಿಡ್ತಾಳೆ, ಬೇಜಾರು ಪಡಬೇಡಿ. ನೋಡಿ ಈ ಪ್ರೀತಿ ಎಲ್ಲೋ ಹಾಕಿದ್ದು ಎಲ್ಲೋ ಬಿದ್ದಿದೆ. ಅದಕ್ಕೆ ಹೇಳಿದ್ದು 100 ರೂಪಾಯಿ ನಮ್ಗೆ ಅದು ಬೇಕಾಗಿಲ್ಲ. ಇವನೇನು ಕೊಡೋದು 100 ರೂಪಾಯಿ, ಇವ್ 100 ರೂಪಾಯಿ ನಾನು ಬೇಡ ಅಂತ ಬಿಸಾಕ್ಬಿಟ್ರೆ ಯಾರಿಗಾದ್ರೂ ಬೇಕಾಗುತ್ತೆ. ಹಂಗೆ ಈ ಪ್ರೀತಿನೋ ದೇವ್ರ ಪ್ರೀತಿ ನಂಗೆ ತುಂಬಾ ಜನಗೆ ಪ್ರೀತಿ ಹೋಗುತ್ತೆ. ಇವಾಗ ಇಷ್ಟು ದಿನ ನಾವು ಮೂರು ವಾರ ಅಂತ ನಾವು ಸೆಲೆಬ್ರೇಷನ್ ಮಾಡ್ತಾನೆ ಇದೀವಿ ಕ್ರಿಸ್ಮಸ್. ಇದು 9ನೇ ಗ್ರೂಪು, 9ನೇ ಸೆಲೆಬ್ರೇಷನ್. 8 ಆಯ್ತು, KGF ಅಲ್ಲಿ 6 ಆಯ್ತು, ಇಲ್ಲಿ 2 ಆಯ್ತು. ಇಷ್ಟು ತನಕ ಒಂದು 300-350 ಜನಗಳು ಪ್ರೀತಿ ಹಾಕಿದ್ದೀವಿ. ಆ 350 ಜನಗಳು ಪ್ರೀತಿ ತಗೊಳ್ತಾರಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಆದರೆ ಆ 350 ಜನಗಳು ಬಿಸಾಕ್ಬಿಟ್ರು ಇನ್ನು 350 ಜನಗಳೇ ಬೇಕಾಗುತ್ತೆ. ಅದೇ ಈ ದೇವರನ್ನ ಪ್ರೀತಿ. ಈ ಪ್ರೀತಿ ಎಲ್ಲಿಂದ ಬಂತು? ಈ ನೀತಿ. ಈ ಮನುಷ್ಯನಿಗೆ ಈ ನೀತಿ ಇದ್ರೆ ಖಂಡಿತವಾಗಿ ಪ್ರೀತಿ ಬಂದೇ ಬರುತ್ತೆ. ಇವಾಗ ಒಂದೇ ಒಂದು ಎಕ್ಸಾಂಪಲು, ನಮ್ಮ ತಾತ ಯಾವಾಗ ಕರ್ತನು ಬಂದು ಏನಾದ್ರೂ ಕೆಲಸ ಇದ್ರೆ ಮಾಡ್ತಾರೆ. ಇವಾಗ ಅವ್ರ ಕೆಲಸ ಮಾಡೋ ದುಡ್ಡು ನಾನು ಅವ್ರ ಹತ್ರ ಕೇಳಲ್ಲ, ಎಷ್ಟಂತ ಕೇಳೋದೇ ಇಲ್ಲ. ಇಷ್ಟು ತನಕ ನಾನು ಕೇಳೋದೇ ಇಲ್ಲ. ಕೇಳಿದ್ದೀನಪ್ಪ, ಎಷ್ಟಪ್ಪ ನಿಂದು ಲೇಬರು, ಎಷ್ಟು ಕಾಸ್ಟ್ ಅಂತ ಕೇಳೋದಿಲ್ಲ. ನಮ್ಗೆ ಗೊತ್ತು ಆ ಕೆಲಸಕ್ಕೆ ಏನಿದೆ, ಅದಕ್ಕಿಂತ ಒಂದು 50 ರೂಪಾಯಿ ಆದ್ರೂ 100 ರೂಪಾಯಿ ಆದ್ರೂ ಜಾಸ್ತಿ ಕೊಡಲೇಬೇಕು. ಅವ್ರ ಕಷ್ಟ ಮಾಡೋಕೆ ಒಂದು ರೇಟ್ ಇದೆ, ಅದ ಮೇಲೆ ಒಂದು ರೇಟ್ ಇದೆ, ಅದೇ ಪ್ರೀತಿ. ಇವಾಗ ಅವ್ರು ಯಾವಾಗ್ಲಾದ್ರೂ ಬರ್ತಾರೆ, ಒಂದ್ಸಲ ದುಡ್ಡಿಲ್ಲ ಅಂದ್ರೂ ಇವತ್ತಿಲ್ಲ ಆಮೇಲೆ ಕೊಡ್ತೀನಿ ಹೋಗ್ಬಿಡ್ತಾರೆ. ಯಾಕೆ ಅಂದ್ರೆ ಈ ನೀತಿ ಇರುವಾಗ ಪ್ರೀತಿಗೆ ಬೆಲೆ ಇರುತ್ತೆ. ಈ ನೀತಿ ಇಲ್ಲ ಅಂದ್ರೆ ಪ್ರೀತಿಗೆ ಬೆಲೆನೇ ಇರಲ್ಲ. ಪ್ರೀತಿಗೆ ಬೆಲೆನೇ ಈ ನೀತಿಗೆ ಬೆಲೆನೇ ಇರಲ್ಲ. ಅದಕ್ಕೆ ನಾನು ಫಸ್ಟ್ ಕಲ್ಕೊಂಡಿದ್ದು ದೇವ್ರ ಹತ್ರ ಈ ನೀತಿಯಾಗಿ ಬಾಳ್ಬೇಕು. ನೀತಿಯ ವಾಳ್ ಉಣ್ಮೆಯ ವಾಳ್ அப்படி நம்ம ನೀತಿಯ வாழ்ந்துட்டோம்னா ಈ ಪ್ರೀತಿ ಯಾವಾಗ ತೋರಿಸ್ಬಿಡ್ಬೋದು. ಇಲ್ಲಾಂದ್ರೆ ತುಂಬಾ ಜನ ಪ್ರೀತಿ ತೋರಿಸ್ತಾರೆ, ಈ ನೀತಿ ಇಲ್ಲ, ಅವಾಗ ಏನಾಗುತ್ತೆ, ಅದ ಪ್ರೀತಿ ಸುಳ್ಳಾಗ್ಬಿಡುತ್ತೆ ಆ ಪ್ರೀತಿ. ಈ ನೀತಿಯಿಂದ ತೋರಿಸೋ ಪ್ರೀತಿ ಯಾವಾಗ್ಲೂ ಬೆಲೆ ಇರುತ್ತೆ, அது சுள்ளாகல. இந்த நீதியில ஒரு அன்பை காமிக்கும் போது அந்த அன்புக்கு எப்பவுமே விலை இருக்கும். ஆனா பொய்யா அன்பை காமிக்குவான். குமார் கிட்ட ஏதோ ஒரு வேலை ஆகணும், அதுக்கு சும்மா குமார்கிட்ட அப்படியே நைஸா பேசி ஒரு சோப்பெல்லாம் போட்டு, 2 பேரும் குமார் இருக்கிறாங்க, சோப்பெல்லாம் போட்டு குமார் ஏமாத்திடலாம்னு நினைக்கும் போது கீழே தெரிஞ்சிடும் இவர் சோப் போடுறாரா, ಇವರು ಸೋಪ್ ಹಾಕ್ತಾರಂತ ಗೊತ್ತಾಗ್ಬಿಡುತ್ತೆ. ಅದು ನೀತಿ ಪ್ರೀತಿ ಅಲ್ಲ, ಅದು ಜಾತಿ ಪ್ರೀತಿ. ಸೋಪ್ ಹಾಕೋದು ನೀತಿ ಪ್ರೀತಿ ಅಂದ್ರೆ ನಿಜವಾಗ್ಲು ಇವ್ರ ತಂದೆ ತರ, ನನ್ನ ತಮ್ಮ ತರ, ಅಣ್ಣ ತರ, ತಂಗಿ ತರ, ಅಕ್ಕ ತರ, ಅಮ್ಮ ತರ, ಅಜ್ಜಿ ತರ, ಈ ತರ ಬರೋದೇ ನೀತಿಯಿಂದ ಬರೋ ಪ್ರೀತಿ. ಈ ದೇವರು ಹುಟ್ಟಿದ್ರು ಈ ನೀತಿ ಪ್ರೀತಿ ತೋರ್ಸಕ್ಕೆ.
ನೀತಿವಾದ ಪ್ರೀತಿ ತೋರ್ಸಕ್ಕೆ ಈ ದೇವರು ಈ ಪ್ರಪಂಚದಲ್ಲಿ ಹುಟ್ಟಿ ಎಷ್ಟೋ ಜನಗಳಿಗೆ ಈ ಪ್ರೀತಿ ತೋರಿಸಿ, ಈ ನೀತಿಯಿಂದ ಪ್ರೀತಿ ತೋರಿಸಿ ಎಷ್ಟೋ ಜನಗಳಿಗೆ ಆ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ. ಕೆಲವೊಬ್ರು ಆ ಪ್ರೀತಿಯನ್ನ ನಂಬಿಲ್ಲ. ನಾನು ಹೇಳಿದಿನಲ್ಲ, ಆ ಪ್ರೀತಿಯನ್ನ ಹಿಂಗ್ ಮಾಡಿ ಹಾಕ್ಬಿಟ್ರು. ಆದ್ರೆ ಅವತ್ತು ಯಾರೋ ಹಾಕ್ಬಿಟ್ರು, ಇವತ್ತು ನಾನು ತೆಗ್ದಿದ್ದೀನಿ, ನಿಮ್ಮ ಹತ್ರ ಕೊಟ್ಟಿದ್ದೀನಿ. ನೀವು ಅದು ತಗೊಂಡು ಹೋದ್ರೆ ನಿಮಗೆ ಅದು ನೀತಿ ಪ್ರೀತಿ ನಿಮ್ ಜೊತೆ. ನೀವು ಬೇಡ ಅಂತ ಹೇಳ್ಬಿಟ್ರೆ ಯಾರೋ ಬೇರೆ ಒಬ್ರು ತಗೋಬಿಡ್ತಾರೆ. ಅದಕ್ಕೆ ಇದು ಬಿಸಾಕ್ಬಾರ್ದು. ಆಯ್ತು, ನಮ್ಮ ಮನೆಯಲ್ಲಿ ನನ್ನ ತಂದೆ ಸತ್ತೋದ್ರು, ಎಷ್ಟು ನೀತಿಯಾಗಿ ಬೆಳೆದ್ರು, ಯಾಕೆ ನನ್ನ ದೇವ್ರು ನನ್ನ ಕೈ ಬಿಟ್ರು? ಸರಿ, ತಂದೆ ಹೋದ್ರು ಪರವಾಗಿಲ್ಲ, ಇಷ್ಟು ನೀತಿಯಾಗಿ ಮಾಡ್ತಾ ಇದೀವಿ, ಚೆನ್ನಾಗಿದ್ರಲ್ಲ ತಾಯಿ, ಅವ್ರು ಯಾಕೆ ಸತ್ತೋದ್ರು? ಹೋದ ವರ್ಷ ನಮ್ಮ ಜೊತೆ ಇದ್ರು, ಈ ವರ್ಷ ಇಲ್ಲ. ಒಂದೊಂದ್ಸಲಿ ಆ ಜ್ಞಾಪಕ ಮಾಡ್ಕೊ, ಏನಾಯ್ತು, ಎದಕ್ಕೆ ಆಯ್ತು? ನಾವು ನೀತಿ ಪ್ರೀತಿಯಿಂದ ಮಾಡ್ತಾ ಇದೀವಲ್ಲ, ಯಾಕೆ ಹಿಂಗಾಯ್ತು? ಚೆನ್ನಾಗಿದ್ರಲ್ಲ, ಪೇಷಂಟ್ ಆಗಿಲ್ವಲ್ಲ ಅವರು, ಯಾಕೆ ಸಡನ್ ಆಗಿ ಆಯ್ತು? ನಾನು ಬಿಸಾಕ್ಬಿಟ್ಟಿದ್ರೆ, ನಾನು ಆ ಪ್ರೀತಿ ಬಿಸಾಕ್ಬಿಟ್ಟಿದ್ರೆ, ನನಗೆ ಈ ಪ್ರೀತಿ ಬೇಡಪ್ಪ, ಈ ದೇವ್ರು ಬೇಡಪ್ಪ ಅಂತ ಬಿಸಾಕ್ಬಿಟ್ಟಿದ್ರೆ, ಈ ಜಾಗದಲ್ಲಿ ಬೇರೆ ಯಾರು ಇರ್ತಾ ಇದ್ರು ನಿಮ್ಮನ್ನ ಪ್ರೀತಿ ತೋರ್ಸಕ್ಕೆ. ನಾನು ಆ ಪ್ರೀತಿ ಬಿಸಾಕಿಲ್ಲ. ಯಾಕೆಂದ್ರೆ ಆ ಪ್ರೀತಿ ಬೆಲೆ ನನಗೆ ಗೊತ್ತು. ಆ ಪ್ರೀತಿಯಿಂದಾನೆ ನಿಮ್ ಪ್ರೀತಿ ಸಿಕ್ಕಿದ್ದು, ಆ ನೀತಿ ಪ್ರೀತಿಯಿಂದಾನೆ ನಿಮ್ ಪ್ರೀತಿ ಸಿಕ್ಕಿದ್ದು, ನಿಮ್ ರಿಲೇಶನ್ಶಿಪ್ ಸಿಕ್ಕಿದ್ದು. ಈ ಪ್ರೀತಿನ ನಾವು ಬಿಸಾಕಕ್ಕೆ ನನಗೆ ಮನಸ್ಸಿಲ್ಲ. ಹೋಗೋರು ಹೋಗ್ಬಿಟ್ರು, ಇರೋರ ಜೊತೆ ನಾವು ಪ್ರೀತಿ ತೋರಿಸ್ಬೇಕು. ಹೋಗೋರು ಮೇಲೆ ಚಿಂತೆ ಇಡಬಾರ್ದು, ಇರೋರ ಮೇಲೆ ಚಿಂತೆ ಇರಬೇಕು. ನಾವೆಲ್ಲ ಬದುಕಿದೀವಿ, ಈ ಬದುಕು ಒಂದೇ ಸಲ. ಅದಕ್ಕೆ ಈ ಪ್ರೀತಿಯನ್ನ ನಾವು ನೀತಿಯಿಂದ ತೋರಿಸ್ತಾ ಇರೋದು. ಈ ಪ್ರೀತಿ ಜಾತಿಯಿಂದ ತೋರಿಸ್ತಾ ಇಲ್ಲ. ಜಾತಿಯಿಂದ ತೋರಿಸಿದ್ರೆ ನಾನು ಹೇಳೋ ತನಕ ಸೋಪ್ ಹಾಕೋದು. ನೀತಿಯಿಂದ ಈ ಪ್ರೀತಿ ತೋರಿಸಿದ್ರೆ ಅದು ದೇವ್ರ ಹುಟ್ಟಿನ ಒಂದು ದಿನ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇಷ್ಟು ದಿನ 2 ವರ್ಷ ನಾವೆಲ್ಲ ಭೇಟಿ ಆಗ್ತಿದ್ದೀವಿ. ಯಾವತ್ತಾದ್ರೂ ಒಂದಿನ ಮಿಸ್ ಆಗ್ಬಿಡುತ್ತೆ. ಆದ್ರೂ ಈ ನೀತಿ ಪ್ರೀತಿ ನಮ್ಮ ಜೊತೆ ಸ್ಟ್ರಾಂಗ್ ಆಗಿರೋ ತನಕ ಯಾರು ನಮ್ಮನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ಈ ಕ್ರಿಸ್ಮಸ್ ಬೇರೆ ಏನಿಲ್ಲ, ಏನೋ ಅಪ್ಪ ಇದಲ್ಲ, ನೀತಿಯಿಂದ ಪ್ರೀತಿ ತೋರ್ಸಕ್ಕೆ ದೇವರು ಬಂದರು. ಯಾರಿಗೆ? ನಿನಗೆ, ನನಗೆ. ನನಗೆ ಬೇಡ ಅಂದ್ರೆ ಬಿಸಾಕ್ತೀನಿ, ಇವರು ಬಂದು ತಗೊಂಡ್ಬಿಡ್ತಾರೆ. ಈ ಪ್ರೀತಿ ಎಲ್ಲರೂ ಬೇಕಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ.